ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಎತ್ತಿ ಸರ್. ಈಗ ನಡೀತಾರೆ ನೋಡಿರ್ಬೋದು. ಇವತ್ತು ರಾಜ್ಪಾಲರು ಏನು ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಅದು ಸಂವಿಧಾನ ವಿರೋಧ ಕೊಟ್ಟಿರೋದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಜೆಪಿ ಸರ್ಕಾರ 2014 ಬಂದಾದ ಮೇಲೆ ಒಬ್ಬ ಕೇಂದ್ರದ ಮಂತ್ರಿ ಅನಂತಕುಮಾರ್ ಹೆಗಡೆ ಏನಂದ್ರು, ನಮ್ಮ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರೋದು. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ನಿಲ್ಲಕ್ಕಾಗ್ತಲ್ಲ, ನಾವು ಇಲ್ಲಿ ನಿಲ್ಲಕ್ಕಾಗ್ತಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನಾವೆಲ್ಲ ಇವತ್ತು ನಮ್ಮ ಹಕ್ಕಿಗೆ ನಾವು ಫೈಟ್ ಮಾಡ್ತಾ ಇರೋದು. ಹಾಗಾಗಿ ಜೋರಾಗಿ ಧ್ವನಿದಲ್ಲಿ ಹೇಳಿ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು ಸಚಿವರಾದಂಥ ದಿನೇಶ್ ಗುಂಡೂರು ಅವರೇ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂಥ ಕೃಷ್ಣ ಬೈರೇಗೌಡ್ರೆ, ಇನ್ನೊಬ್ಬರು ಹಿರಿಯವರು ನಮ್ಮ ಪಕ್ಷದ ಮುಖಂಡರಾದಂಥ BK ಹರಿಪ್ರಸಾದ್ ಸಾಹೇಬ್ರೆ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರಾದಂಥ ಸಲೀಂ ಅಹಮದ್ ಸಾಹೇಬ್ರೆ, ಇನ್ನೊಬ್ಬರು ಪಕ್ಷದ ಮುಖಂಡರಾದಂಥ GC ಚಂದ್ರಶೇಖರ್ ಸಾಹೇಬ್ರೆ, UB ವೆಂಕಟೇಶ್ ಅವರೇ, ಪುಟ್ಟಣ್ಣ ಅವರೇ, ಜಬ್ಬಾರ್ ಸಾಹೇಬ್ರೆ, AC ಶ್ರೀನಿವಾಸ್ ಅವರೇ, M ಕೃಷ್ಣಪ್ಪ ಅವರೇ, ರಿಜ್ವಾನ್ ಅರ್ಷದ್ ಅವರೇ, HM ರೇವಣ್ಣ ಅವರೇ, ಈಗ ತಾನೇ ಬಂದಿರುವ ಸಚಿವರಾದಂಥ ಆತ್ಮೀಯರಾದಂಥ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಜಾರ್ಜ್ ನೋಡಿ ಇರಲಿ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ಇಲ್ಲಿಂದ ಎಲ್ಲ ಆತ್ಮೀಯರೇ, ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಈ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ವತಿಯಿಂದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಏನು ಪ್ರಾಸಿಕ್ಯೂಷನ್ ಇವತ್ತು ಮಾನ್ಯ ರಾಜ್ಪಾಲರು ಇವತ್ತು ಪ್ರಾಸಿಕ್ಯೂಷನನ್ನು ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ದೂರ ಮೇಲೆ ಪ್ರಾಸಿಕ್ಯೂಷನ್ ಹಕ್ಕು ಕೊಟ್ಟಿದ್ದಾರೆ. ಅದು ಹಿನ್ನೆಲೆಯಲ್ಲಿ ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು. ತಮಗೆಲ್ಲ ಗೊತ್ತಿದ್ದಂಗೆ ಇದು ಮಾನ್ಯ ಮುಖ್ಯಮಂತ್ರಿ ಪಾತ್ರ ಏನೇನೂ ಇಲ್ಲ. ಇದು ಬೇಕಂತ ಷಡ್ಯಂತ್ರ ಮಾಡಿ ಈಗ ರಾಜ್ಪಾಲರ ಕಚೇರಿನ BJP ಕಚೇರಿ ಮಾಡ್ಕೊಂಡು ಬೇಕಂತಾನೆ ಇದು ಪ್ರಾಸಿಕ್ಯೂಷನ್ನ ಸ್ಯಾಂಕ್ಷನ್ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇದ್ರಲ್ಲಿ ಮುಖ್ಯಮಂತ್ರಿ ಪಾತ್ರ ಏನಿದೆಯಾ ಅಂತ ತಮಗೆಲ್ಲ ಕೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾನ್ಯ BJP ಮುಖಂಡರಿರಲಿ, JDS ಮುಖಂಡರಿಗಿರಲಿ, ಮಾನ್ಯ ಮುಖ್ಯಮಂತ್ರಿ ಪಾತ್ರ ಏನಿದೆ, ಈ ಜಾಗ ಏನು ಮೂಡ ಜಾಗ ಏನಿವತ್ತು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದ್ದಾರೆ, ಆ ಜಾಗನ 1937 1935 ದೇವರಾಜ್ ಅವ್ರ ತಂದೆ ಅವರು ಆ್ಯಕ್ಷನಲ್ಲಿ ಸ್ವಾತಂತ್ರ್ಯ ಬರೋದ ಮುಂಚೆ ಬ್ರಿಟಿಷ್ ಕಾಲದಲ್ಲಿ ಸ್ವಾತಂತ್ರ್ಯ ಬರೋದ ಮುಂಚೆನೇ ₹1 DC ಆ್ಯಕ್ಷನ್ನಲ್ಲಿ ₹1 ಕೊಂಡ್ಕೊಳ್ತಾರೆ. ಅದಾದಮೇಲೆ ಅವ್ರಿಗೆ 3 ಜನ ಮಕ್ಕಳು ಇರ್ತಾರೆ. 3 ಜನ ಮಕ್ಕಳಲ್ಲಿ ಒಬ್ಬ ದೇವರಾಜ್ ಅಂತ ಮಗನಿಗೆ ಈ ಭಾಗ ಹೋಗ್ತದೆ, ಈ ಪಾಲು ಅವನಿಗೆ ಹೋಗ್ತದೆ. 3 ಎಕರೆ 16 ಗುಂಟೆ ಏನು ಮೂಡ ಜಾಗ ಇದೆ ಅವ್ರು ಹೋಗ್ತದೆ. ಅವ್ರೇನು ಮಾಡ್ತಾರೆ, ಮಲ್ಲಿಕಾರ್ಜುನ ಅಂತ ಮನೆ ಸಿದ್ದರಾಮಯ್ಯ ಅವರು ಬಾಮೈದ ಮಲ್ಲಿಕಾರ್ಜುನಗೆ 2004 ಮಲ್ಲಿಕಾರ್ಜುನ ಕಟ್ತಾರೆ. ಮಲ್ಲಿಕಾರ್ಜುನ ಅವ್ರು ತಗೊಂಡು ಡಿನೋಟಿಫೈ ಮಾಡಿ 2010 ಅವ್ರ ಅಕ್ಕನ ಹೆಸರು ಕೊಡ್ತಾರೆ, ಗಿಫ್ಟ್ ಮಾಡ್ತಾರೆ. ಅವ್ರ ಅಕ್ಕನ ಹೆಸರಲ್ಲಿ ಗಿಫ್ಟ್ ಮಾಡ್ತಾರೆ. ಅದಾದಮೇಲೆ ಮೂಡಾದವ್ರು ಏನು ಮಾಡ್ತಾರೆ, ಇವ್ರದೇ ಜಾಗ ಅಲ್ಲಿ 3 ಎಕರೆ 16 ಗುಂಟೆದಲ್ಲಿ ಮೂಡಾದವರು ಲೇಔಟ್ ಗಮನಕ್ಕೆ ತಂದಾರೆ, ನೋಟಿಸ್ ಕೊಡ್ತಾರೆ, ಸೈಡ್ ಮಾಡಿ ಸೈಡ್ಗಳು ಹಂಚ್ಬಿಡ್ತಾರೆ. ಗೊತ್ತಾದ್ಮೇಲೆ ಪತ್ರ ಬರೀತಾರೆ, ಈ ಥರ ನಮ್ಮ ಜಾಗದಲ್ಲಿ ನೀವು ಸೈಡ್ ಮಾಡಿ ಹಂಚ್ಬಿಟ್ಟಿದ್ದೀರಾ, ನಮ್ಮ ನ್ಯಾಯನ ಕೊಡಿ, ಪರಿಹಾರನ ಕೊಡಿ ಅಂತ ಕೇಳ್ಕೊತಾರೆ. ಮನೆ ಸಿದ್ದರಾಮಯ್ಯ ಕಾಲದಲ್ಲಿ ಪರಿಹಾರ ಕೊಡಲ್ಲ. 2020 ಮನೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅವ್ರ ಕಾಲದಲ್ಲಿ BJP ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲ್ಲ. ಅವ್ರ ಕಾಲದಲ್ಲಿ ಇವ್ರಿಗೆ ಅನ್ಯಾಯ ಆಗಿಬಿಟ್ಟೆ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡು 14 ಸೈಡನ್ನು ಕೊಡ್ತಾರೆ. ಬರೀ 14 ಸೈಡ್ ಇಲ್ಲ, 125 ಸೈಡಲ್ಲಿ 14 ಸೈಡನ್ನು ಕೊಡ್ತಾರೆ. ಕೊಟ್ಟ 14 ಸೈಡನ್ನು ಕೊಡ್ತಾರೆ. ಮತ್ತು ಮುಖ್ಯಮಂತ್ರಿ ಪಾತ್ರ ಏನಿದೆ, ನಮ್ಮ ಸರ್ಕಾರದಲ್ಲಿ ಆಯ್ತಾ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಆಯ್ತಾ, ಅವ್ರ ಜಾಗ ಸೈಡ್ ಆಲ್ಟರ್ನೇಟ್ ಕೊಡಬೇಕಾಗಿತ್ತು, ಸೈಡ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಯಾವ್ಯಾವ ಮೂಡಾದಲ್ಲಿ ಸೈಡ್ ಅಕ್ವೈರ್ ಮಾಡ್ತೀವಿ, ಯಾರಿಗಾನ ಇದ್ದಿದ್ರೆ 50-50 ಶೇರಿಂಗ್ ಅಂತ ಕೊಡ್ತಾರೆ. ಇದು 50-50 ಶೇರಿಂಗು 50-50 ಲೆಕ್ಕನೂ ಬರಲ್ಲ, ಅದಕ್ಕಿಂತ ಕಡಿಮೆ ತಗೊಂಡಿರ್ತಾರೆ. ಬೇಕೆಂತ ಇವರು ಸಿದ್ದರಾಮಯ್ಯ ಅವರು ಪಾಪ್ಯುಲಾರಿಟಿ ಸಹಿಸಲಾರೆ ಏನಾರ ಮಾಡಿ ಸರ್ಕಾರ ತೆಗಿಬೇಕಂತ ಪ್ರಯತ್ನ ಮಾಡ್ತಾರೆ. ಮನೆ ಕೃಷ್ಣ ಬೈರೇಗೌಡರು ಹೇಳ್ದಂಗೆ ಇಡೀ ದೇಶದಲ್ಲಿ 450 ಮೇಲೆ MLAಗಳನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ. ಒಬ್ಬೊಬ್ಬ MLAಗೆ ಎಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ಅಂತ ಮನೆ ಕೃಷ್ಣ ಬೈರೇಗೌಡರು ಹೇಳಿಲ್ಲ. ಒಬ್ಬೊಬ್ಬ MLAಗೆ ಕನಿಷ್ಠ 20 ನಮ್ಮಲ್ಲಿ ನೀವು ನೋಡಿರ್ಬೋದು
2008 ಯಾವತ್ತೂ BJPಗೆ ಮ್ಯಾಂಡೇಟ್ ಕರ್ನಾಟಕ ರಾಜ್ಯದ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ, ಯಾವತ್ತೂ ಮ್ಯಾಂಡೇಟ್ ಬಂದಿಲ್ಲ ಅವ್ರಿಗೆ. 2010 ಅದು 2008 110 ಸೀಟ್ ಬರೋಕ್ಕೆ ಕಾರಣ ಯಾರು? ಇದೇ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು 2020 ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ 20 ತಿಂಗಳು ಆದಮೇಲೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನಿಗೆ ಬಿಟ್ಕೊಡ್ಬೇಕಾಗಿತ್ತು. ಯಡಿಯೂರಪ್ಪನ ಬಿಟ್ಕೊಟ್ಟಿಲ್ಲ ಕಾರಣಕ್ಕೆ ರಾಜ್ಯದಲ್ಲಿ ಒಂದು ಮೆಸೇಜ್ ಹೋಯ್ತು, ಇಲ್ಲಪ್ಪ ಜನತಾದಳ ಇವ್ರಿಗೆ ಅನ್ಯಾಯ ಮಾಡಿದ್ದಾರೆ, ಇವ್ರು ನ್ಯಾಯ ಕೊಡ್ಬೇಕಂತ ಹೇಳ್ಬಿಟ್ಟು, ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಒಂಥರ ಸಿಂಪತಿ ಹೋಯ್ತು. ಆ ಸಿಂಪತಿಯಲ್ಲಿ ಎಷ್ಟು ಗೆದ್ದಿದ್ದು? 110 ಸೀಟ್ ಗೆದ್ದಿದ್ದವರು. ಮ್ಯಾಜಿಕ್ ನಂಬರ್ ಅವ್ರಿಗೆ 113 ಬಂದಿಲ್ಲ, ಯಾವತ್ತೂ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಆಪರೇಷನ್ ಕಮಲ ಮುಖಾಂತರ ಅವ್ರ ಸರ್ಕಾರನ ರಚನೆ ಮಾಡಿದ್ರು. ಇವತ್ತು ಏನು ನಮ್ಮ ಮೇಲೆ ಇದು ನ್ಯಾಯಬದ್ಧ ಆಗಿರೋದು ಮೂಡೋದು ಏನು ಮಾನ್ಯ ಮುಖ್ಯಮಂತ್ರಿಗಳು ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ಅದು ನ್ಯಾಯಬದ್ಧ ಆಗಿರೋದು ಯಾವುದು ಇದರಲ್ಲಿ ಮುಖ್ಯಮಂತ್ರಿ ಪಾತ್ರ ಇಲ್ಲ. 2008 ಏನು ರಾಜ್ಯದ ಜನ 110 ಸೀಟ್ ಇವ್ರನ್ನ ಇಲ್ಲ, ನಾವು ಜನತಾದಳ ಸರ್ಕಾರ ನೋಡಾಗಿದೆ, ಭಾಳ ಸತಿ ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ, ಎಲ್ಲರಿಗಿಂತ ಹೆಚ್ಚಾಗಿ ಒಳ್ಳೆ ಸರ್ಕಾರ ಕೊಡ್ಬೋದಂತ ಜನ ನಿರೀಕ್ಷೆ ಇಟ್ಕೊಂಡು 110 ಸೀಟ್ ಗೆಂದ್ರು, ಆಪರೇಷನ್ ಕಮಲ ಮಾಡ್ಕೊಂಡು ಸರ್ಕಾರನ ರಚನೆ ಮಾಡಿದ್ರು. ಇವತ್ತು ನಮ್ಮ ಮೇಲೆ ಏನು ಆರೋಪ ಮಾಡ್ತಾರೆ ಮಾತ್ರ ವಿಜೇಂದ್ರ ಅವರಿಗೆ ನೇರವಾಗಿ ಕೇಳಕ್ಕೆ ಬಯಸ್ತಾ ಇದ್ದೀನಿ, ಇವತ್ತು ಏನು ಪಾತ್ರ ಇಲ್ಲ ಅದಲ್ಲಿ ನಮ್ಮ ಮೇಲೆ ತಾವು ಆರೋಪ ಹೊಡ್ತಾ ಇದ್ದಿಲ್ಲ. ವಿಜೇಂದ್ರ ಅವರೇ, ಇಡೀ ದೇಶದಲ್ಲಿ ಯಾರಾನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಜೈಲು ಯಾರನ್ನ ಹೋಗ್ತಾ ಇದ್ದಾರೆ ಅಂದ್ರೆ ನಿಮ್ಮ ಅಪ್ಪಾಜಿ ಯಡಿಯೂರಪ್ಪ ಅವರು, ಅವರೊಬ್ಬರೇ ಅಲ್ಲ, ಅದ್ರ ಜೊತೆಯಲ್ಲಿ 9 ಜನ ಮಂತ್ರಿಗಳು ಜೈಲು ಹೋಗಿರೋದು. 9 ಜನ ಮಂತ್ರಿಗಳು ಜೈಲು ಹೋಗಿರೋದು. ಇವತ್ತು ನಮ್ಮ ಮೇಲೆ ಹೇಳ್ತಾ ಇದ್ರ ಇಷ್ಟೇ. ಇವ್ರು ಏನಕ್ಕೆ ಸಹಿಸಕ್ಕಾಗ್ತಾ ಇಲ್ಲ ಅಂದ್ರೆ, ಇವತ್ತು ನಾವು ಅಲ್ಲಿ 5 ಗ್ಯಾರಂಟಿ ಇವ್ರೇನು ನಿರೀಕ್ಷೆ ಇಟ್ಟಿರಲಿಲ್ಲ. ಈ 5 ಗ್ಯಾರಂಟಿಯನ್ನು ಲಾಗು ಮಾಡ್ತಾರೆ, ಬರೀ ಚುನಾವಣೆ ಘೋಷಣೆ ಮಾಡಿರೋದು ಇವರು. ಈ 5 ಗ್ಯಾರಂಟಿಯನ್ನು ಲಾಗು ಮಾಡೋಕ್ಕಾಗಲ್ಲ. ಈ 5 ಗ್ಯಾರಂಟಿನ ಲಾಗು ಮಾಡಬೇಕಾದ್ರೆ ಕನಿಷ್ಠ 55,000 60,000 ಕೋಟಿ ಆಗ್ತದೆ. ಈ 5 ಗ್ಯಾರಂಟಿ ಲಾಗು ಆಗಲ್ಲ ಅಂದ್ರು. ನಮ್ಮ ಸರ್ಕಾರ ಬಂದು 1 ತಿಂಗಳಲ್ಲೇ ಈ 5 ಗ್ಯಾರಂಟಿನ ಲಾಗು ಮಾಡಿದ್ವಿ. ಅವ್ರು ನಿರೀಕ್ಷೆ ಇಟ್ಟಿರಲಿಲ್ಲ, ನಾವು ಲಾಗು ಮಾಡ್ತೀವಿ ಅಂತ ನಾವು ನಿರೀಕ್ಷೆ ಇಟ್ಟಿರಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಮನೆ ವಿಜೇಂದ್ರ ಅವ್ರಿಗೆ BJP ಅವ್ರಿಗೆ ಹೇಳಕ್ ಬಯಸ್ತಾ ಇದ್ದೀನಿ, ಲೋಕಸಭಾ ಚುನಾವಣೆಯಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ವಿ 18 ಇಂದ 20 ಸೀಟ್ ಗೆಲ್ತೀವಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಿರೀಕ್ಷೆ ತಕ್ಕಂಗೆ ನಮ್ಮ ರಿಸಲ್ಟ್ ಬಂದಿಲ್ಲ. ನಾವು ಒಂದಿದ್ದು 9 ಗೆದ್ವಿ. ಆದರೆ ನಾವು ಪರ್ಸೆಂಟೇಜ್ ನೋಡ್ಕೊಂಡ್ರೆ 9 ಗೆದ್ದಿರ್ಬೋದು. 2019 ಏನು ಪರ್ಸೆಂಟೇಜ್ ಬಂದಿತ್ತು ಅದಕ್ಕಿಂತ 10% ನಮ್ಗೆ ಜಾಸ್ತಿ ಮತ ಬಂದಿದೆ. 10% ಜಾಸ್ತಿ ಮತ ಬಂದಿದೆ. ಬಹಳ ಜನ ಮುಖಂಡರುಗಳು ಬಂದು ಹೇಳಿದ್ರು ಮನೆಯ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ, ಇಲ್ಲ ಸರ್ ಈ ಗ್ಯಾರಂಟಿಗಳು ಏನೇನು ಉಪಯೋಗ ಆಗಲಿಲ್ಲ, ಈ ಗ್ಯಾರಂಟಿಯನ್ನು ತೆಗ್ದಾಕಿ ಅಂದರು. ಮನೆಯ ಉಪಮುಖ್ಯಮಂತ್ರಿಗಳು ಒಂದೇ ಮಾತಂದ್ರಿ, ಈ ಗ್ಯಾರಂಟಿಯನ್ನು ನಾವು ಕೊಟ್ಟಿರೋದು ರಾಜಕೀಯ ಲಾಭಕ್ಕೋಸ್ಕರ ಇಲ್ಲ, ಬಡವ್ರಿಗೆ ಒಳ್ಳೇದಾಗಲಿ ಅಂತ ಕೊಟ್ಟಿರೋದು. ಕಾಂಗ್ರೆಸ್ ಸರ್ಕಾರ ಯಾವತ್ತವರೆಗೂ ಅಧಿಕಾರದಲ್ಲಿರ್ತದೆ, ಈ ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ ಅಂದರು. ಅಂದರೆ ಕಾಂಗ್ರೆಸ್ ಪಕ್ಷ ದಯಮಾಡಿ ಇದೆಲ್ಲ ರಾಜ್ಯದ ಜನ ತಾವು ಅರ್ಥ ಮಾಡ್ಕೊಳ್ಬೇಕು. ಮೊನ್ನೆ ರಾಜ್ಯಪಾಲರಿಗೆ ಮಾಧ್ಯಮ ಮುಖಾಂತರ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನಂತ ಯಾವ ದೂರ ಮೇಲೆ ನೀವು ತಗೊಂಡಿದ್ದೀರಾ? ಹೋದ ತಿಂಗಳು ಜುಲೈದಲ್ಲಿ 26ನೇ ತಾರೀಕು ಒಂದು ಪ್ರೈವೇಟ್ ಕಂಪ್ಲೇಂಟ್ ಅಬ್ರಾಹಿಂ ಅವನು 26ನೇ ತಾರೀಕಿಗೆ ಬಂದು ತಮ್ಮ ದೂರು ಕೊಡ್ತೀರಾ, ಅದೇ ದಿನ ಸಾಯಂಕಾಲ ಮಾಡಲ್ಲ ಇಷ್ಟೆಲ್ಲ ನೋಡ್ಬೇಕು ತಾನೆ, ಸ್ಟಡಿ ಮಾಡಬೇಕು, ಓದಬೇಕು, ಕನಿಷ್ಠ 3-4 ದಿನ ಆಗ್ತದೆ. 26ನೇ ತಾರೀಕಿಗೆ ದೂರು ಬರ್ತದೆ, ಸಾಯಂಕಾಲ ಮುಖ್ಯಮಂತ್ರಿಗೆ ನೋಟಿಸ್ ಕಳಿಸ್ತಾರೆ. ಅದಕ್ಕಿಂತ ಮುಂಚೆ ಇದೇ ಇಬ್ರಾಹಿಂ ಅವರು ಏನು 26ನೇ ತಾರೀಕು ಜುಲೈಯಲ್ಲಿ ಏನು ರಾಜ್ಯಪಾಲರಿಗೆ ದೂರು ಕೊಡ್ತಾರೆ, ಅದಕ್ಕಿಂತ ಮುಂಚೆ ಮೈಸೂರಲ್ಲಿ ಲೋಕಾಯುಕ್ತದಲ್ಲಿ 15 ದಿನ ಹಿಂದೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು FIR ಆಗಿರಲ್ಲ. ಒಂದೇ ದಿನಕ್ಕೆ ತಾವೆಲ್ಲ ಮಾಧ್ಯಮದವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆಯ್ತಪ್ಪ, ಈಗ ಪ್ರಾಸಿಕ್ಯೂಷನ್ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ರ, ಈಗ ಪ್ರಾಸಿಕ್ಯೂಷನ್ ಇದೆ. ಮಾನ್ಯ ಕುಮಾರಸ್ವಾಮಿ ಅವ್ರ ಮೇಲೆ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಕುಮಾರಸ್ವಾಮಿ ಅವರೇ ಲೋಕಾಯುಕ್ತದವ್ರು ಕೇಳಿದ್ದಾರೆ, ಇದುವರೆಗೂ ಕೊಟ್ಟಿಲ್ಲ. ಮನೆ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರು, ಅವಾಗ ಮಾಧ್ಯಮದಲ್ಲಿ ನಾವು ನೋಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗ್ತದೆ. ಏನಕ್ಕೆ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು? ಕೇಂದ್ರದಲ್ಲಿ ಮಂತ್ರಿಯಾಗಿರೋ ಕುಮಾರಸ್ವಾಮಿ ಮೇಲೆ ಲೋಕಾಯುಕ್ತವ್ರು ಕೇಳಿದಕ್ಕೆ ಪರ್ಮಿಷನ್ ಕೊಡಲ್ಲ. 4 ಜನ ಮಂತ್ರಿ ಮೇಲೆ, ಇದೇ ಮಾಜಿ ಮಂತ್ರಿಗಳ ಮೇಲೆ ಕೇಳ್ತಾರೆ, ಜನಾರ್ದನ್ ರೆಡ್ಡಿ ಬಗ್ಗೆ ಕೇಳ್ತಾರೆ, ಶಶಿಕಲಾ ಜೊಲ್ಲೆ ಬಗ್ಗೆ ಕೇಳ್ತಾರೆ. ಅವ್ರಿಗೆಲ್ಲ ಯಾರಿಗೂ ಸ್ಯಾಂಕ್ಷನ್ ಕೊಡಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ. ದಯಮಾಡಿ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ BJP ಅವರು ಬೇಕಂತ ನಾವು ಒಳ್ಳೆ ಕೊಡ್ತಾರೆ ಸರ್ಕಾರ ಅವ್ರು ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ. ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಪಾಪ್ಯುಲಾರಿಟಿ ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೇನಾಗಿದೆ, ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅವನು
ಮುಖ್ಯಮಂತ್ರಿ ದೇವರಾಜ ಸಾದ್ ಮೇಲೆ 2ನೇ ಬಾರಿ ಯಾರನ್ನ ಮುಖ್ಯಮಂತ್ರಿ ಆಗಿದ್ರೆ ಅದು ಮನೆ ಸಿದ್ದರಾಮಯ್ಯ ಅವರು ಹಾಕಿದ್ದಾರೆ. ಅದು ಸಹಿಸಕ್ ಆಗ್ತಾ ಇಲ್ಲ. ಒಬ್ಬ ಬ್ಯಾಕ್ವರ್ಡ್ ಮುಖ್ಯಮಂತ್ರಿನ ತೆಗೆಯಕ್ಕೆ ಬಿಜೆಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಹೋರಾಟವನ್ನು ನಾವು ನಮ್ಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದ ವಿಶ್ವಾಸ ಇದೆ. ಈಗ ಗೊತ್ತು, ಈ ರಾಜ್ಯಪಾಲರು ಕಚೇರಿನ ಬಿಜೆಪಿ ಕಚೇರಿ ಉಪಯೋಗಿಸ್ಕೊಂಡು ಇವತ್ತು ಈ ಕೆಲಸನ ಮಾಡಿದ್ದಾರೆ. ನಮಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದೆ. ಇವತ್ತು ನ್ಯಾಯಾಲಯದಲ್ಲಿ ನಮ್ಗೆ ವಿಶ್ವಾಸ ಸಿಗ್ತದಂತ, ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದಂತ ನನ್ನ ವಿಶ್ವಾಸ ಇಟ್ಕೊಂಡು ಏನಾರ ಮಾಡಲಿ ಬಿಜೆಪಿ ಅವರು, ಜನತಾ ದಳದಲ್ಲಿ ಏನಾರ ಮಾಡಲಿ, ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಿಳಿಸಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ರು, ಎಲ್ಲ ಶಾಸಕರು, ಎಲ್ಲ ಸಚಿವರು, ಎಲ್ಲ ಕಾರ್ಯಕರ್ತರು, ಎಲ್ಲ ರಾಜ್ಯದ ಜನ, 7 ಕೋಟಿ ರಾಜ್ಯದ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ಒಂದು ಮಾತು ಹೇಳಕ್ ಬಯಸ್ತಾ ಇದೀನಿ. ಇವತ್ತೇನು ಯಾರೋ ಮಾತು ಕೇಳಿಬಿಟ್ಟು ಈ ತರ ತೀರ್ಮಾನ ತಗೊಂಡಿದ್ದೀರ ತಾವು, ಏನಾರ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ. ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತದೆ. ಜನ ಕೂರಲ್ಲ, ಕರ್ನಾಟಕ ರಾಜ್ಯದ ಜನ ಕೂರಲ್ಲ. ಅದು ಹೇಳ್ತಾ ನಮ್ಗೆ ನನ್ಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದ್ದಿದ್ದ ಕಾರಣಕ್ಕೆ ನ್ಯಾಯಾಲಯದಲ್ಲಿ ನಮ್ಗೆ ವಿಶ್ವಾಸ ಇಟ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.